ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಶುಭಾಶಯಗಳು. ದೇವ್ರು ಚೆನ್ನಾಗಿರಲಿ ನಿಮ್ಮನ್ನ. ಸರ್, ಇವತ್ತು ಯುಗಾದಿ ಹಬ್ಬ. ಸೊ ಕರ್ನಾಟಕದ ಜನತೆಗೆ ಏನಾದರೂ ಹೇಳಕ್ಕೆ ಇಷ್ಟ? ಯುಗಾದಿ ಹಬ್ಬ ಸಿಹಿ ಜಾಸ್ತಿ ಇರಲಿ, ಕಹಿ ಕಡಿಮೆ ಇರಲಿ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ಈಗ ಸದ್ಯಕ್ಕೆ ನನ್ನ ತಾಯಿಯವ್ರು ಬಿಟ್ಟಿರೋ ನವಿಲುಗಳಿದೆ ಇಲ್ಲ, ಅದು ಕೂಗ್ತಾ ಇರ್ತವೆ ಅಂತ ಇರ್ತದೆ ಅದು ಪಾಪ. ಸರ್, ಇವಾಗ ಸಮಾಜದಲ್ಲಿ ಸಿಲಿಂಡರ್ ನಿಮ್ಗೆ ಗೊತ್ತು ಸಿಗ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಾನೇ ಪ್ಲಾನ್ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟ್ ರೇಂಜ್ ಕೊಯಂಬತ್ತೂರಿಂದ ಎತ್ತಿನ ಗಾಡಿ ತರಿಸ್ತಾ ಇದ್ದೀನಿ. ಸರ್, ನಿಮ್ ತಾಯಿಯಿಂದ ನೀವು ಕಲ್ತಿರೋ ಒಂದು ಪಾಠ ಅಂದ್ರೆ? ದೂರದ ಆಲೋಚನೆ, ದುರಾಲೋಚನೆ ಇಲ್ಲ. ನಿಮ್ ತಾಯಿಯವ್ರದ್ದು ಬೆಸ್ಟ್ ಮೂವಿ, ನಿಮ್ಗೆ ತುಂಬಾ ಇಷ್ಟ ಆಗಿರುವಂತ ಮೂವಿ ಯಾವುದು? ನಾನಿನ್ನ ಮರೆಯಲಾರೆ, ಭಕ್ತ ಕುಂಬಾರ, ನಾಗರಹಾವು. ನಿಮ್ಗೆ ಏನಾದ್ರೂ ಆಸೆ ಇತ್ತ ಸರ್ ನಿಮ್ಮ ಮಗನ ಚಿತ್ರರಂಗಕ್ಕೆ ಏನಾದ್ರೂ ತಗೊಂಡ್ಬರ್ಬೇಕು ಅನ್ನೋ? ಇಲ್ಲ. ನಿಮ್ಗೆ ಇವಾಗ ಫ್ಯಾನ್ಸ್ ಜೊತೆ ಸೆಲ್ಫಿ ತಗೊಳಕ್ ಇಷ್ಟನಾ, ಇಲ್ಲ ಫಾರ್ಮ್ ಹೌಸ್ ಅಲ್ಲಿ ಶಾಂತಿಯಾಗಿ ನೆಮ್ಮದಿಯಾಗಿ ಕುತ್ಕೊಳ್ಳಕ್ ಇಷ್ಟಪಡ್ತೀರಾ? ಈ ಅಭಿಮಾನಿಗಳಿಲ್ಲ ಅಂದ್ರೆ ನಾವೇ ನಾವು ಅಂತ ಹೇಗೆ ಗುರ್ತಿಸಕ್ ಸಾಧ್ಯ ನಮ್ಮನ್ನ? ಹೌದು ಸರ್. ಚಿತ್ರರಂಗದಲ್ಲಿ ಏನೆಲ್ಲ ಆಗ್ತಾ ಇದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಚಿತ್ರರಂಗದಲ್ಲಿ ಹಿರಿಕರಿದ್ರು, ಅಣ್ಣವ್ರ ಜೊತೆಲಿ ಶಂಕರ್ ನಾಗ್ ಅವ್ರ ಜೊತೆಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ದೊಡ್ಡವ್ರ ಕಂಪ್ನಿನಲ್ಲಿ ಇದ್ದು. ಇವತ್ತು ನಾನು ಅದನ್ನ ಕಂಡಿದ್ದು ಬಂದು ದರ್ಶನ್ ಅವ್ರ ಹತ್ರ ಸುಮಾರು ಜನ ಕಲಾವಿದರು ಬೆಳೆದಿದ್ದಾರೆ. ಪಾಪ 2 ವರ್ಷನೇ ಕಳೆದೋಯ್ತು, ದರ್ಶನ್ ಅವ್ರು ನಮ್ಮ ಜೊತೆಲಿಲ್ಲ, ಚಟುವಟಿಕೆಗಳಲ್ಲಿಲ್ಲ. ಅದು ಭಾರಿ ನೋವಾಗ್ತಾ ಇದೆ ಮನಸ್ಸಿಗೆ. ಯಾರು ಏನಾದರೂ ಹೇಳಿ, ನಾನು ದರ್ಶನ್ ಅವ್ರಿಗೆ ಯುಗಾದಿ ಹಬ್ಬದ ಶುಭಾಶಯ ಇಲ್ಲಿಂದ ಈ ಮೂಲಕ ನನ್ನ ತಾಯಿಯವರ, ನನ್ನ ಹೃದಯಾಳದ ಅವ್ರಿಗೆ ಯುಗಾದಿ ಹಬ್ಬದ ಶುಭಾಶಯ ನಾನು ಹೇಳ್ತಾ ಇದ್ದೀನಿ. ಯುಗಾದಿ ಹಬ್ಬನ ನಿಮ್ಮ ತಾಯಿಯವರಿದ್ದಾಗ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ರಿ? ಎಷ್ಟೋ ಯುಗಾದಿಗಳು ನಾನು ನಮ್ಮಮ್ಮ ಆಚರಿಸಲೇ ಇಲ್ಲ. ನನ್ನ ಯುಗಾದಿ ಹಬ್ಬ ಅಂತಂದ್ರೆ ಕಹಿ ಸಿಹಿ ಘಟನೆ ಎಲ್ಲನೂ ಇರುತ್ತೆ ಲೈಫಲ್ಲಿ. ಯಾರಿಗೂ ಮರೆಯೋಕ್ಕಾಗದೇ ಇರೋ ಘಟನೆನೇ ಮರಣ. ನನ್ನ ತಾಯಿಯವ್ರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಎಲ್ಲ ಇದೆ, ಅಮ್ಮ ಇಲ್ಲ ಅನ್ನುವಂಥದ್ದೇ ಅನ್ನಿಸ್ತದೆ. ಇದೇ ಸತ್ಯ. ನಿಮ್ಮ ಜೀವನದಲ್ಲಿ ನೀವು ಕಲ್ತಿರೋ ದೊಡ್ಡ ಪಾಠ ಯಾವುದು ಸರ್? ನಾವು ದುಡುಕಿ ತೊಂದರೆ ಅನುಭವಿಸಿರೋದು, ನಮ್ಮನ್ನು ನಾವೇ ಕಂಟ್ರೋಲ್ ಮಾಡಬೇಕಾಗಿ. ಸರ್, ಇವಾಗ ರ್ಯಾಪಿಡ್ ಫೈರ್ ಅಂತ ಗುರು ಅಂತಾರೆ ಡ್ಯಾನ್ಸ್ ಮಾಡಿಬಿಟ್ಟು ಅವ್ರಿಗೆ ಆರತಿ ಎತ್ತೋದು, ಆ ಕಟೌಟ್ರಿಗೆಲ್ಲ ಹಾಲು ಒಯ್ಯೋದು, ಇದನ್ನೆಲ್ಲ ನಾವು ಕಳ್ಕೊಂಬಾರ್ದಾಗಿತ್ತು ಅಂತ ನನ್ನ ಫೀಲ್. ಪುಟ್ಟಣ್ಣ ಅವ್ರ ಶೂಟಿಂಗ್ ನಾನು ನೋಡಿದ್ದೀನಿ. ಎಷ್ಟು ಹೆದರ್ಕೊಳ್ಳೋರು ಆರ್ಟಿಸ್ಟ್ಗಳು ಪಾತ್ರ ಮಾಡೋದಕ್ಕೆ, ಎಷ್ಟು ಹೆದರ್ಕೊಳ್ಳೋರು ಅವ್ರ ಶೂಟಿಂಗ್ನಲ್ಲಿ ಅನ್ನುವಂಥದ್ದು. ಈಗಿರೋರು ಹೆದರ್ಕೊಳ್ಳಲ್ಲ, ಮಾಡಲ್ಲ ಅನ್ನೋದು. ಮನಸ್ಸು ತುಂಬಿ ಪ್ರೀತಿ ಮಾಡ್ತಾ ಇದ್ರು ತಾಯಿಯವ್ರು ನಮ್ಮನ್ನ. ಸಬ್ಸ್ಕ್ರೈಬ್ ಮಾಡಿ KS Cine Wave.